ಈಗ ಎಲ್ರಿಗೆ ಬಿರಿಯಾನಿ ಅಂದ್ರೆ ಎಲ್ರು ಹೈದರಾಬಾದಿ ಸ್ಟೈಲು, ತಮಿಳ್ನಾಡು ಸ್ಟೈಲು, ಡೆಲ್ಲಿ ಸ್ಟೈಲ್ ಹಂಗೆ ಗೊತ್ತಾಗ. ಬಟ್ ಕರ್ನಾಟಕ ಸ್ಟೈಲು ಎಲ್ರಿಗೂ ಗೊತ್ತಾಗಲ್ಲ. So ಈಗ ಅದು ನಾವು ದೊಡ್ಡ ಬ್ರ್ಯಾಂಡ್. ಈಗ ಈ ಪ್ರಪಂಚದಲ್ಲಿ ನೋಡಿದ್ರೆ ನಾವೇ ನಂಬರ್ 1 ಬಿರಿಯಾನಿ ಬ್ರ್ಯಾಂಡ್. ಕರ್ನಾಟಕದಲ್ಲಿ ನೋಡಿದ್ರೆ ನಾಟಿ ಬಿರಿಯಾನಿ ಇಸ್ ದ ಫೇಮಸ್. ಮಂಡ್ಯ, ರಾಮನಗರ ಈ ಕಡೆ ಹೋದ್ರೆ ಈ ತರ ಸ್ಟೈಲ್ ಚೆನ್ನಾಗಿರುತ್ತೆ. ಈ ಬಿರಿಯಾನಿಗೆ ಎಲ್ಲಾ ಕಡೆ ಹೆಂಗೆ ತಗೊಂಡು ತಮಿಳ್ನಾಡು ಇರ್ಲಿ, ಕೇರಳ ಇರ್ಲಿ, ಆಂಧ್ರ ಇರ್ಲಿ, ಶ್ರೀಲಂಕಾ ಇರ್ಲಿ, ನಮ್ದ್ರೆ ಎಲ್ಲೆಲ್ಲಿ ರೆಸ್ಟೋರೆಂಟ್ ಇದೀವಿ ಅಲ್ಲೆಲ್ಲ ನಾವು ಲಾಂಚ್ ಮಾಡಿ ಕರ್ನಾಟಕ ಫ್ಲೇವರ್ ನ ಎಲ್ಲರಿಗೂ ತರಿಸ್ಕೊಡ್ಬೇಕು. ಅದೇ ನಮ್ಮ ಅಭಿಪ್ರಾಯ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ರಾಕೇಶ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಜೊತೆ ಸಿಂಧಿಲ್ ಸರ್ ಇದ್ದಾರೆ. ನಾಟಿ ರಾಜ ಅಂದ್ರೆ ಏನು, ಈ ಕಾನ್ಸೆಪ್ಟ್ ಹೊಸದಾಗಿ ಬೆಂಗಳೂರಿನಲ್ಲಿ ಲಾಂಚ್ ಮಾಡಿದ್ದಾರೆ. ಇದರ ಹಿಂದೆ ನಾಟಿ ರಾಜ ಹೆಸರನ್ನ ಯಾಕಿಟ್ರು, ಬನ್ನಿ ಹಾಗಾದ್ರೆ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾಟಿ ರಾಜ ಅಂದ್ರೆ ವಾಟ್ ಇಸ್ ದ ಕಾನ್ಸೆಪ್ಟ್? ಸೊ ನಾಟಿ ಅಂದ್ರೆ ಇಟ್ಸ್ ಲೈಕ್ ನಾವು ಊರ್ ಸ್ಟೈಲ್, ಹಳ್ಳಿ ಸ್ಟೈಲ್. ಸೊ ಎಲ್ರಿಗೂ ಗೊತ್ತು ನಾಟಿ ಅಂದ್ರೆ ಊರ್ ಸ್ಟೈಲ್, ಹಳ್ಳಿ ಸ್ಟೈಲ್. ಸೊ ಈ ನಾಟಿ ರಾಜ ಅಂದ್ರೆ ಎಲ್ಲರೂ ಹೇಳ್ತಾರೆ ಈ ತರ ಬಿರಿಯಾನಿ ಎಲ್ಲ ಊರ್ ಕಡೆ ತಿಂತಾರೆ ಅಂತ. ಬಟ್ ಆಕ್ಚುಲಿ ನಾಟ್. ಇದು ಒಳ್ಳೆ ಬಿರಿಯಾನಿ, ಇದು ಎಲ್ಲರೂ ತಿನ್ಬಹುದು. ಸೊ ದಟ್ ಇಸ್ ದ ರೀಸನ್ ಆಕ್ಚುಲಿ ಟೇಕಿಂಗ್ ದಿಸ್. ಈ ಬಿರಿಯಾನಿನ ಬರೀ ಬೆಂಗಳೂರು ಮಾತ್ರ ಇಲ್ಲ, ಬರೀ ಕರ್ನಾಟಕ ಮಾತ್ರ ಅಲ್ಲ, ಈ ಪೂರ್ತಿ ಪ್ರಪಂಚಕ್ಕೆ ನಾವು ಹೆಂಗೆ ತಗೊಂಡು ಹೋಗೋಣ ಅಂತ ನಾವು ಯೋಚನೆ ಮಾಡಿ ನಾಟಿ ರಾಜ ಅಂತ ಹೆಸರಿಟ್ಟು. ಸೊ ದಟ್ ನಾಟಿ ಅಂದ್ರೆ ನಮ್ಮ ಊರ್ ಸ್ಟೈಲ್, ಹಳ್ಳಿ ಸ್ಟೈಲ್. ಸೊ ಹಂಗಾಗಿ ಆ ಥರ ಹೆಸರಿಟ್ಟು ಈ ಪೂರ್ತಿ ಪ್ರಪಂಚಕ್ಕೆ ಹೆಂಗೆ ಇದು ಫೇಮಸ್ ಮಾಡೋಣ, ತಗೊಂಡು ಹೋಗಿ ಈ ಫುಡ್ಗೆ, ಈ ಫ್ಲೇವರ್ಗೆ, ಈ ಕಲ್ಚರ್ಗೆ ಹೆಂಗೆ ನಾವು ತಗೊಂಡು ಹೋಗೋಣ ಅಂತ ಈ ತರ ಮಾಡ್ತಾ ಇದೀವಿ ನಾವು. ಸರ್, ಈಗ ಬಿರಿಯಾನಿ ಅಂದ ತಕ್ಷಣ ಒಂದಷ್ಟು ಬಿರಿಯಾನಿ ಇದೆ, ದೊಣ್ಣೆ ಬಿರಿಯಾನಿ, ಆ ಬಿರಿಯಾನಿ, ತುಂಬಾ ಬಿರಿಯಾನಿ ಇದೆ. ಬಟ್ ನಾಟಿ ಬಿರಿಯಾನಿ ಅಂತಾನೆ ಯಾಕೆ? ನಾಟಿ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ನಾಟಿ ಬಿರಿಯಾನಿ ಇಸ್ ದ ಫೇಮಸ್. ನಮ್ಮ ಕರ್ನಾಟಕ ಸ್ಟೈಲ್ ಬಿರಿಯಾನಿನೇ ಬೇರೆ. ಮಂಡ್ಯ, ರಾಮನಗರ ಈ ಕಡೆ ಹೋದ್ರೆ ಈ ತರ ಸ್ಟೈಲ್ನೇ ಚೆನ್ನಾಗಿರುತ್ತೆ. ಬಟ್ ಈ ಸ್ಟೈಲ್ ಎಲ್ರಿಗೂ ಇಷ್ಟ ಆಗತ್ತೆ, ಬಟ್ ಯಾರು ಗೊತ್ತಾಗಲ್ಲ. ಸೊ ನಾವು ಈಗ ಈ ಲಾಂಚ್ ಮಾಡಿ ಈ ಪೂರ್ತಿ ಈ ಫ್ಲೇವರ್ಗೆ, ಈ ಬಿರಿಯಾನಿಗೆ ಎಲ್ಲ ಕಡೆ ಹೆಂಗೆ ತಗೊಂಡು ತಮಿಳ್ನಾಡು ಇರಲಿ, ಕೇರಳ ಇರಲಿ, ಆಂಧ್ರ ಇರಲಿ, ಶ್ರೀಲಂಕಾ ಇರಲಿ, ನಮ್ದ್ರೆ ಎಲ್ಲೆಲ್ಲಿ ರೆಸ್ಟೋರೆಂಟ್ ಇದೀವಿ ಅಲ್ಲೆಲ್ಲ ನಾವು ಲಾಂಚ್ ಮಾಡಿ ನಮ್ಮ ಕರ್ನಾಟಕ ಫ್ಲೇವರ್ನ ಎಲ್ಲರಿಗೂ ತರಿಸ್ಕೊಡ್ಬೇಕು. ಅದೇ ನಮ್ಮ ಅಭಿಪ್ರಾಯ. ಸರ್, ನಾಟಿ ರಾಜ ಹೆಸರನ್ನ ಯಾಕೆ ಇರಬೇಕು ಅಂತ ಅಂದ್ರೆ ದ ಕಿಂಗ್ ಆಫ್ ಹಳ್ಳಿ, ಅದೇ ನಮ್ದು ಕಿಂಗ್ ಆಫ್ ಹಳ್ಳಿಗೆ ನಾಟಿ ರಾಜ. ಸೊ ಅದಕ್ಕೋಸ್ಕರ ಇಟ್ಟಿದಂಗೆ. ಸರ್, ಇದು ಬೆಂಗಳೂರಿನಲ್ಲಿ ಇವತ್ತು ಲಾಂಚ್ ಮಾಡಿ. ಹೌದು. ಬಟ್ ಇದು ಇಡೀ ಪ್ರಪಂಚಕ್ಕೆ ನಮ್ಮತನ, ನಮ್ಮ ನಾಟಿತನ ಗೊತ್ತಾಗ್ಬೇಕು. ಎಸ್, ಹೌದು ಹೌದು. ಇದು ಎಷ್ಟರ ಮಟ್ಟಿಗೆ ಫುಡ್ ಲವರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ನಾಟಿ ರಾಜ? ಸೊ ಈಗ ಎಲ್ರಿಗೆ ಬಿರಿಯಾನಿ ಅಂದ್ರೆ ಎಲ್ರು ಹೈದರಾಬಾದಿ ಸ್ಟೈಲು, ತಮಿಳ್ನಾಡು ಸ್ಟೈಲು, ಡೆಲ್ಲಿ ಸ್ಟೈಲ್ ಹಂಗೆ ಗೊತ್ತಾಗಬೇಕು. ಬಟ್ ಕರ್ನಾಟಕ ಸ್ಟೈಲು ಎಲ್ರಿಗೂ ಗೊತ್ತಾಗಲ್ಲ. ಸೊ ಈಗ ಅದು ನಾವು ದೊಡ್ಡ ಬ್ರ್ಯಾಂಡ್. ಈಗ ಈ ಪ್ರಪಂಚದಲ್ಲಿ ನೋಡಿದ್ರೆ ನಾವೇ ನಂಬರ್ 1 ಬಿರಿಯಾನಿ ಬ್ರ್ಯಾಂಡ್. ಒಂದು ನಂಬರ್ 1 ಬಿರಿಯಾನಿ ಬ್ರ್ಯಾಂಡ್ ಕಡೆಯಿಂದ ಈ ತರ ಒಂದು ಬ್ರ್ಯಾಂಡ್ ಬರ್ತಂದ್ರೆ ಅದೊಂದು ಟ್ರಸ್ಟ್ ಕ್ರಿಯೇಟ್ ಆಗುತ್ತೆ. ನಂಬ್ತಾರೆ ಮಕ್ಕಳು, ಇವರು ಬಿರಿಯಾನಿ ಕೊಟ್ಟರೆ ಚೆನ್ನಾಗಿ ಕೊಡ್ತಾರೆ, ಅದು ಕರ್ನಾಟಕ ಸ್ಟೈಲ್ ತರಿಸ್ಕೊಡ್ತಾರೆ, ಅದೆಲ್ಲ ರಿಸರ್ಚ್ ಮಾಡಿ ಎಲ್ಲ ಮಾಡಿಸಿ ಪರ್ಫೆಕ್ಟ್ ಆಗಿ ಮಾಡಿ ಕೊಡಿಸ್ತಾರೆ ಅನ್ನೋ ಒಂದು ಟ್ರಸ್ಟ್ ಕ್ರಿಯೇಟ್ ಆಗುತ್ತೆ, ನಂಬಿಕೆ ಬರುತ್ತೆ. ಸೊ ಹಾಗಾಗಿ ನಾವು ಈ ಪ್ರಾಡಕ್ಟ್ ತಗೊಂಡು ನಮ್ಮ ಕಡೆಯಿಂದ ಕೊಟ್ಟರೆ ಎಲ್ಲರೂ ನಂಬಿಕೆ ಮಾಡಿ ಇದೊಂದು ತಿಂತಾರೆ ಅಂತ ಅದಕ್ಕೋಸ್ಕರ ನಾವು ತಗೊಂಡ್ತಾರೆ. ಸರ್, ನಾಟಿ ರಾಜ ಓನ್ಲಿ ಫಾರ್ ದ ರಿಚ್ ಪೀಪಲ್ ಆರ್ ದ ಮಿಡಲ್ ಕ್ಲಾಸ್ ಪೀಪಲ್? ಇದು ಬಂದು ಕನ್ನಡ ಮಾತಾಡೋರು ಮಾತ್ರ ಅಲ್ಲ, ಯಾರ್ಯಾರು ದೊಣ್ಣೆ ಬಿರಿಯಾನಿ ತಿಂತೋರೋ ಅವ್ರು ಅಷ್ಟು ಜನ ತಿನ್ಬಹುದು. ಆಯ್ತಾ? ರಿಚ್ ಪೂರ ಅಂತ ಏನಲ್ಲ, ಬಿರಿಯಾನಿ ಎಲ್ಲರೂ ತಿಂತಾರೆ. ಓಕೆ, ನಾನು ವೆಜ್ ಬಿರಿಯಾನಿ ತಿಂತೀನಿ. ಓಕೆ, ಸಾರು ನಾನ್ ವೆಜ್ ಬಿರಿಯಾನಿ ತಿಂತಾರೆ. ಸೊ ಅದರಿಂದ ಇದು ಬಿರಿಯಾನಿ ಬಂದ್ರೆ ಅದು ಕಾಮನ್ ಆಗ್ಬಿಡುತ್ತೆ. ಅದು ರಿಚ್ ಪೂವರು ಮೀಡಿಯಂ ಅಂತೆಲ್ಲ ಲೆಕ್ಕ ಬರಲ್ಲ. ಇನ್ನೊಂದು, ಎದಕ್ಕೆ ಈ ಬಿರಿಯಾನಿನ ನಾವು ಬೆಂಗಳೂರಲ್ಲಿ ಲಾಂಚ್ ಮಾಡ್ತೀವಿ ಅಂದ್ರೆ ನಾಟಿ ರಾಜ ಹಂಗೆಂಬುದು ಈ ನಮ್ಮ ಸ್ವಂತ ಕರ್ನಾಟಕ ಅವರು ಹೆಸರು. ಈ ಪಾರಂಪರ್ಯನ ನಾವು ಬೇರೆ ಸ್ಟೇಟ್ಸಿಗೆ ತಗೊಂಡೋಗ್ಬೇಕು ಎಂಬುದು ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ, ನಾಟಿ ಅನ್ನೋದು ನಮ್ಮತನ. ಅದು ಕೇವಲ ಹಳ್ಳಿಗರಿಗೆ, ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ನಾವು ಪರಿಚಯ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಕೀರ್ತಿ ಜೊತೆ ಆಂಕರ್ ರಾಕೇಶ್, ಕರ್ನಾಟಕ ಟಿವಿ. ನಮಸ್ಕಾರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.